ನಡೆದಾಡುವ ದೇವರು ಶತಾಯುಷಿ ಶ್ರೀಗಳಿಗೆ ಹಳೆ ಮಠದಲ್ಲಿ ಇದೀಗ ಚಿಕಿತ್ಸೆಯನ್ನ ಮುಂದುವರಿಸಲಾಗಿದೆ. ನಿನ್ನೆ ನಸುಕಿನ ಜಾವ ಅವರಿಗೆ ಹಾಸ್ಪಿಟಲ್ನಿಂದ ಹಳೆ ಮಠಕ್ಕೆ ಕರ್ಕೊಂಡ್ಬಂದು ಅಲ್ಲಿನೇ ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ. ಸದ್ಯದ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ. ಬೆಳಗಿನ ದೃಶ್ಯಾವಳಿಗಳನ್ನ ಅಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಪ್ರಾರ್ಥನೆಗೋಸ್ಕರ ನಿಂತ್ಕೊಂಡಿರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಮಠದ ಆವರಣದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಪ್ರಾರ್ಥನೆಗೆ ನಿಂತ್ಕೊಂಡಿದ್ದಾರೆ. ಸಾವಿರಾರು ವಿದ್ಯಾರ್ಥಿಗಳು ಬೆಳಗಿನ ಪ್ರಾರ್ಥನೆಗೋಸ್ಕರ ನಿಂತ್ಕೊಂಡಿದ್ದಾರೆ. ಮಗದೊಂದು ಕಡೆ ಇವತ್ತು ಬೆಳಗ್ಗೆ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಠಕ್ಕೆ ವಿಸಿಟ್ ಕೊಟ್ಟು ಶ್ರೀಗಳ ಆರೋಗ್ಯವನ್ನ ವಿಚಾರಿಸಿದ್ರು. ಅದನ್ನು ಕೂಡ ಸ್ಕ್ರೀನ್ ಮೇಲೆ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನಿನ್ನೆಯಿಂದ ಅಂದ್ರೆ ಮಾಜಿ ಪ್ರಧಾನಿ ದೇವೇಗೌಡರು, ಮಾಜಿ ಸಿಎಂ ಸಿದ್ದರಾಮಯ್ಯನವರು ಜೊತೆಗೆ ಇವತ್ತು ಬೆಳಗ್ಗೆ ಡಿಸಿಎಂ ಪರಮೇಶ್ವರ್ ಅವರು ಭೇಟಿ ನೀಡಿದ್ದಾರೆ. ಏನು ಇದ್ರು ಅದೇ ಸ್ಥಿತಿಯಲ್ಲಿದ್ದಾರೆ. ಅವರ ವೈಟಲ್ ಆರ್ಗನ್ಸ್ ಎಲ್ಲ ಸ್ಟೇಬಲ್ ಆಗಿದೆ. ಇಲ್ಲಿಗೆ ಶಿಫ್ಟ್ ಮಾಡುವಾಗ ಯಾವ ಸ್ಟೇಜಲ್ಲಿ ಇದ್ರು ಅದೇ ಸ್ಥಿತಿಯಲ್ಲಿ ಇದ್ದಾರೆ. ನಾವೆಲ್ಲ ಆಶಾವಾದಿಗಳು ಅವರು ರಿಕವರ್ ಆಗಲಿ ಅಂಥೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ನಿನ್ನೆ ರಾತ್ರಿ ಕಣ್ಣು ತೆಗೆದಿದ್ರು ಅಂಥೇಳಿ ಡಾಕ್ಟ್ರ್ ಹೇಳ್ತಾಯಿದ್ರು. ಅದರಿಂದ ನಮಗೂ ಕೂಡ ಇನ್ನೂ ಹೋಪ್ಸ್ ಇದೆ. ಮೆಡಿಕಲ್ ಟರ್ಮ್ಸಲ್ಲಿ ಹೇಳ್ಬೋದು ಅಂದರೆ ಎಲ್ಲ ವೈಟಲ್ ಆರ್ಗನ್ಸು ನಾರ್ಮಲ್ ಆಗಿದೆ. ಯೂರಿನ್ ಔಟ್ಪುಟ್ಟು ಅದೆಲ್ಲ ಡೀಟೇಲ್ಸ್ ಎಲ್ಲ ಅವರೆಲ್ಲ ಡಾಕ್ಟರ್ಸ್ ಎಲ್ಲ ಚೆಕ್ ಮಾಡ್ತಿದ್ದಾರೆ. ಅದೆಲ್ಲ ನಾರ್ಮಲ್ ಆಗಿದೆ ಅಂತ ಹೇಳಿದರು. ಹೌದು, ನಾನು ಡಾಕ್ಟರ್ ಶಾಲಿನಿ ಅಂತ ಇದ್ದಾರೆ, ಅವ್ರ ಜೊತೆ ಮಾತಾಡಿದೆ. ಅವರೇ ಅಲ್ಲಿ ನೋಡ್ಕೊಳ್ತಾ ಇದ್ದಾರೆ. ಇನ್ನು ಶ್ರೀಗಳ ಆರೋಗ್ಯದ ಬಗ್ಗೆ ಆಪ್ತ ವೈದ್ಯರಾದ ಡಾಕ್ಟರ್ ಪರಮೇಶ್ ಪಬ್ಲಿಕ್ ಟಿವಿಗೆ ಮಾಹಿತಿ ನೀಡಿದ್ದಾರೆ. ಅವರೇನು ಹೇಳಿದ್ರು ಕೇಳೋಣ. ಶ್ರೀಗಳ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿನ ಚೇತರಿಕೆ ಕಂಡಿದೆ. ಬನ್ನಿ, ಈಗ ನಿನ್ನ ರಾತ್ರಿಯಿಂದ ಇಲ್ಲಿ ತನಕ ಯಾವ ರೀತಿಯ ಪ್ರಕ್ರಿಯೆ, ವೈದ್ಯಕೀಯ ಪ್ರಕ್ರಿಯೆ ನಡೆದಿದೆ ಅನ್ನೋದನ್ನ ಶ್ರೀಗಳ ಆಪ್ತ ವೈದ್ಯರಾದಂಥ ಡಾಕ್ಟರ್ ಪರಮೇಶ್ ಅವರ ಹತ್ರ ಕೇಳಿ ತಿಳ್ಕೊಳ್ಳೋಣ. ಅವರಿಗೆ ನಮ್ಮ ಜೊತೆ ಇದ್ದಾರೆ. ಸರ್ ಹೇಳಿ, ಈಗ ಹೇಗಿದೆ ಶ್ರೀಗಳ ಆರೋಗ್ಯ? ಸ್ವಾಮೀಜಿಯವರ ಆರೋಗ್ಯ ಸ್ಥಿತಿ ಹಾಗೇ ಇದೆ. ಇನ್ನೇನು ಅಂಥ ಬದಲಾವಣೆಗಳು ಏನು ಬರ್ತಾ ಇಲ್ಲ, ಮತ್ತು ಅಂಥ ಚೇತರಿಕೆನೂ ಏನೂ ಆಗ್ತಾ ಇಲ್ಲ. ನಿನ್ನೆ ರಾತ್ರಿ ಒಂದು ಸ್ವಲ್ಪ ಅವ್ರದ್ದು ಹಾರ್ಟ್ ರೇಟ್ನಲ್ಲಿ ಸ್ವಲ್ಪ ವೇರಿಯೇಷನ್ ಆಗಿತ್ತು. ಅದಕ್ಕೆ ಬೇಕಾದ ಚಿಕಿತ್ಸೆಗಳನ್ನೆಲ್ಲ ಕೊಟ್ಟ ಮೇಲೆ ಅದು ನಾರ್ಮಲ್ ಆಗಿದೆ. ಈಗ ಬೆಳಗ್ಗೆ ನಾವು ರಕ್ತ ಪರೀಕ್ಷೆಗಳಿಗೆ ಎಲ್ಲದಕ್ಕೂ ಕಳಿಸ್ತಾ ಇದ್ದೀವಿ. ಅದರ ರಿಪೋರ್ಟ್ನೆಲ್ಲ ನೋಡಿಬಿಟ್ಟು ಮತ್ತೆ ಮಾಹಿತಿ ಕೊಡ್ತೀವಿ. ಅಲ್ಲ, ಈಗ ಹೇಗಿದೆ ಅಂದರೆ ಉಸಿರಾಟದ ಸಮಸ್ಯೆ ಇದೆ ಅಂತ ಹೇಳಿದ್ರಿ, ಅದು ಹೇಗಿದೆ ಇವಾಗ? ಉಸಿರಾಟದ ಸಮಸ್ಯೆ ಹಾಗೇ ಇದೆ. ಅದು ಹಾಗೇನೆ ನಾವು ಏನು ಅಸಿಸ್ಟೆಡ್ ವೆಂಟಿಲೇಷನ್ ಅಂತೀವಲ್ಲ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ನಿನ್ನೆ ಸ್ವಲ್ಪ ಹಾರ್ಟ್ ರೇಟ್ನಲ್ಲಿ ವೇರಿಯೇಷನ್ ಆಗಿದ್ದಕ್ಕೆ BP ಸ್ವಲ್ಪ ಕಮ್ಮಿ ಆಗಿತ್ತು. ಅದಕ್ಕೆ ಬೇಕಾದ ಚಿಕಿತ್ಸೆಗಳನ್ನ ಕೊಡ್ತಾ ಇದ್ದೀವಿ. ಇದು ಈಗ ದ್ರವರೂಪದ ಆಹಾರನ ಮುಂದುವರಿದಿದೆ. ಈಗ ನಿನ್ನೆ ರಾತ್ರಿ ಈಗ ಕೊಟ್ಟಿದ್ರೆ ಈಗ? ಹೌದು, ದ್ರವರೂಪದ ಆಹಾರನೇ. ಅದನ್ನು ಜಾಸ್ತಿ ತೊಗೊಳಕ್ಕೆ ಆಗ್ತಾ ಇಲ್ಲ. ಎಲ್ಲ ಇಂಜೆಕ್ಷನ್ಸ್ ಮುಖಾಂತರನೇ ಕೊಡ್ತಾ ಇದ್ವಿ. ಈಗ ಇಷ್ಟಲಿಂಗ ಪೂಜೆ ಸಂಕ್ಷಿಪ್ತವಾಗಿ ನಡೀತಾ ಇದೆ. ಹೇಗೆ ಈಗ ನಿನ್ನೆ ಹೇಗೆ ಮಾಡಿದ್ರು ಇಷ್ಟಲಿಂಗ ಪೂಜೆ ಮಾಡಿದ್ರು? ಅವರು ಸ್ವಾಮೀಜಿಯವರು ಇಷ್ಟಲಿಂಗ ಪೂಜೆ ಅವ್ರು ಮಾಡೋಕ್ಕಾಗ್ತಾ ಇಲ್ಲ. ನಮ್ಮ ಚಿಕ್ಕ ಸ್ವಾಮೀಜಿಯವರು, ಕಿರಿಯ ಸ್ವಾಮೀಜಿಯವರು ಅವರ ಇಷ್ಟಲಿಂಗ ಪೂಜೆನ ಅಲ್ಲೇನೆ ಇದ್ರ ಮೇಲೆ ಮಾಡ್ತಾ ಇದ್ದಾರೆ. ಈಗ ನಿಶಕ್ತಿ ಮತ್ತು ಆಲ್ಬಮಿನ್ ಪ್ರಮಾಣ ಅದು ಹೇಗಿದೆ ಸರ್? ಅದರದ್ದು ಪರೀಕ್ಷೆಗಳಿಗೆ ಈಗ ಕಳಿಸ್ತಾ ಇದ್ವಿ. ನಮಗೆ ಇನ್ನೊಂದು ಅರ್ಧ ಗಂಟೆನಲ್ಲಿ ಗೊತ್ತಾಗುತ್ತೆ. ಇಲ್ಲ, ನಿನ್ನೆ ರಾತ್ರಿ ಪ್ರಕಾರ ಅಷ್ಟೇ ಇತ್ತು. ನಿನ್ನೆ ಬೆಳಿಗ್ಗೆ ಆಲ್ಬಮಿನ್ನು 2.9 ಇತ್ತು. ನಿನ್ನೆ ರಾತ್ರಿನೂ 2.8 ಏನೋ ಆಗಿತ್ತು ಅಷ್ಟೇ. ಈಗ ಬೆಳಿಗ್ಗೆ ಪರೀಕ್ಷೆನಲ್ಲಿ ಗೊತ್ತಾಗುತ್ತೆ. ಈಗ ಮಾತನಾಡ್ತಾರ ಹೇಗೆ? ಈಗ ನಾವೇನಾದರೂ ಹೇಳಿದ್ರೆ ಪ್ರಕ್ರಿಯೆ ಅದು ಕಣ್ಣು ತೆಗಿತಾರೆ. ನಾವೇನಾದರೂ ಇದು ಮಾಡಿದಾಗ ಅವರು ಒಂದು 2 to 3 hours ಡೀಪ್ ಸ್ಲೀಪ್ಗೆ ಹೋಗ್ತಾರೆ. ಮಾತಾಡಿಸಿದಾಗ ಕಣ್ಣು ತೆಗಿತಾರೆ ಮತ್ತು ಕೈಯೆಲ್ಲ ಆಡಿಸ್ತಾರೆ ಅಷ್ಟೇ. ಜಾಸ್ತಿ ಮಾತಾಡೋ ಅಷ್ಟು ಶಕ್ತಿ ಇಲ್ಲ. ಶ್ವಾಸಕೋಶದ ಸೋಂಕು ಮತ್ತು ಕಫ ಅಲ್ಲ, ಸೋಂಕೆಲ್ಲ ಕಮ್ಮಿ ಆಗಿದೆ. ನೆನ್ನೆ ಕಮ್ಮಿ ಆಗಿತ್ತು. ಇವತ್ತಿನ ರಕ್ತ ಪರೀಕ್ಷೆಯಲ್ಲಿ ಇನ್ನೂ ಕಮ್ಮಿ ಆಗಿದೆ ಅಂತ ಅನ್ನೋದು ಗೊತ್ತಾಗ್ತದೆ. ಓಕೆ, ಇವಿಷ್ಟು ಡಾಕ್ಟರ್ ಪರಮೇಶ್ ಅವರ ಮಾತು. ಅಂದರೆ ಶ್ರೀಗಳಿಗೆ ಏನು ಶ್ವಾಸಕೋಶದಲ್ಲಿ ಸೋಂಕು ಇತ್ತು ಅದು ಕಡಿಮೆ ಆಗಿದೆ, ಕಫ ಇತ್ತು ಅದು ಕೂಡ ಕಡಿಮೆ ಆಗಿರುವಂಥದ್ದು, ನೀರು ಕೂಡ ಸೇರ್ಕೊಳ್ತಾ ಇತ್ತು ಅದು ಕೂಡ ಕಡಿಮೆ ಆಗಿದೆ. ಹಾಗಾಗಿ ಈಗ ಪ್ರಮುಖವಾಗಿರುವಂಥ ಉಸಿರಾಟದ ಸಮಸ್ಯೆ ಮತ್ತು ನಿಶಕ್ತಿ ಎರಡೂ ಕೂಡ ಅದೆರಡು ಸುಧಾರಣೆ ಆದರೆ ಶ್ರೀಗಳು ಸಂಪೂರ್ಣವಾಗಿ ಚೇತರಿಸಿಕೊಳ್ತಾರೆ. ಹಾಗಾಗಿ ಭಕ್ತಾದಿಗಳಲ್ಲಿ ಯಾವುದೇ ರೀತಿ ಆತಂಕ ಬೇಡ ಅನ್ನುವಂಥದ್ದು ಶ್ರೀಗಳ ಆಪ್ತ ವೈದ್ಯರಾದಂಥ ಡಾಕ್ಟರ್ ಪರಮೇಶ್ ಅವರ ಮಾತು. ತುಮಕೂರಿಂದ ಕ್ಯಾಮರಾ ಪರ್ಸನ್ ಪುರುಷೋತ್ತಮ್ ಜೊತೆ ಮಂಜುನಾಥ್ ತಾಳ್ಮಕ್ಕಿ, ಪಬ್ಲಿಕ್ ಟಿವಿ.
ಓಕೆ, ಹೆಚ್ಚಿನ ಅಪ್ಡೇಟ್ಸ್ ಪಡ್ಕೊಳ್ಳೋರ ನಮ್ಮ ಪ್ರತಿನಿಧಿ ಮಂಜುನಾಥ್ ಅವರಿಂದ. ಮಂಜುನಾಥ್, ಹೆಲ್ತ್ ಬುಲೆಟಿನ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಡುಗಡೆ ಆಗುತ್ತೆ. ಜೊತೆಗೆ ಡಾಕ್ಟರ್ ಕೂಡ ನಿಮ್ಮ ಜೊತೆ ಮಾತಾಡ್ತಾ ಸಂದರ್ಭದಲ್ಲಿ ಹೇಳಿದ್ರು, ಶ್ರೀಗಳ ಬ್ಲಡ್ ಸ್ಯಾಂಪಲ್ ಅನ್ನ ಕಳಿಸಿದ್ದೇವೆ, ಇನ್ನೊಂದು ಅರ್ಧ ಗಂಟೆಯಲ್ಲಿ ಅವರ ಆರೋಗ್ಯ ಹೇಗಿದೆ ಅಂತ ತಿಳಿಯುತ್ತೆ ಅಂತ ಅಂದು. ಆ ಕುರಿತು ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ? ಈಗಾಗಲೇ ವೈದ್ಯರು ಹೇಳೋ ಪ್ರಕಾರ ನಿನ್ನೆ ಶ್ರೀಗಳ ಆರೋಗ್ಯ ಹೇಗಿತ್ತು ಅದೇ ರೀತಿ ಯಥಾಸ್ಥಿತಿಯಲ್ಲಿ ಮುಂದುವರೆದಿದೆ. ಅಂದ್ರೆ ಚೇತರಿಕೆ ತಂದಿಲ್ಲ, ಅದೇ ಅದಕ್ಕಿಂತ ಇಳಿಮುಖನೂ ಕೂಡ ಆಗಿಲ್ಲ, ನಿನ್ನೆ ರೀತಿಯಲ್ಲಿ ಮುಂದುವರೆದಿದೆ ಅಂತ ಹೇಳಿರುವಂತದ್ದು. ಇವತ್ತು ಬೆಳಗ್ಗೆ 5 ಗಂಟೆ ಸುಮಾರಿಗೆ ಶ್ರೀಗಳ ರಕ್ತ ಪರೀಕ್ಷೆ ಮಾಡಲಾಗಿದೆ. ಈಗಾಗಲೇ 8:30 ಸುಮಾರಿಗೆ ವರದಿ ಬರಬೇಕಿತ್ತು, ಇನ್ನು ಬಂದಿಲ್ಲ. 10 ಗಂಟೆಯ ಸಮಯಕ್ಕೆ ಇನ್ನು ಮಠದಿಂದ ಅಧಿಕೃತವಾಗಿ ವೈದ್ಯರೇ ಹೆಲ್ತ್ ಬುಲೆಟಿನ್ ಬಿಡುಗಡೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಪ್ರೋಗ್ರೆಸ್ ರಿಪೋರ್ಟ್ ನ ಹೇಳಿದ್ದಾರೆ ಸಭಾ. ಜೊತೆಗೆ ಈಗಾಗಲೇ DCM ಜಿ ಪರಮೇಶ್ ಅವರು ಕೂಡ ಶ್ರೀಗಳ ಆರೋಗ್ಯ ವಿಚಾರಿಸಿಕೊಂಡು ಹೋದ್ರು. ಅವರು ಕೂಡ ವೈದ್ಯರಿಂದ ಮಾಹಿತಿ ಪಡೆದ್ರು. ಅವ್ರು ಹೇಳೋ ಪ್ರಕಾರ ಈಗಾಗಲೇ ಅಂದ್ರೆ ಶ್ರೀಗಳು ಉಸಿರಾಡ್ತಾ ಇದ್ದಾರೆ, ಚಲನವಲನ ಇದೆ, ಅದೇ ರೀತಿ ಏನು ಕಣ್ಣು ಬಿಟ್ಟು ನೋಡುವಂತದ್ದನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಸದ್ಯ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ ಎನ್ನುವಂಥದ್ದು ಅವರು ತಿಳಿಸಿರುವಂತದ್ದು ಸಭಾ. ಓಕೆ, ನಿನ್ನೆ ರಾತ್ರಿನೇ ಸಾಗರೋಪಾದಿಯಲ್ಲಿ ಭಕ್ತರು ಶ್ರೀಗಳ ದರ್ಶನಕ್ಕೋಸ್ಕರ ಬಂದಿದ್ರು, ಆತಂಕ ಪಟ್ಟಿದ್ರು. ಈಗಲೂ ಕೂಡ ಭಕ್ತರು ಬರ್ತಾ ಇದ್ದಾರಾ ಮಂಜುನಾಥ್? ಆ ಕುರಿತು ಏನಾದ್ರೂ ಮಾಹಿತಿ? ಹೌದು ಸಭಾ, ಯಾಕಂದ್ರೆ ನಿನ್ನೆ ಯಾವಾಗಿಂದ ಆಸ್ಪತ್ರೆಯಿಂದ ಶ್ರೀ ಮಠಕ್ಕೆ ಶಿಫ್ಟ್ ಮಾಡಿದ್ರು ಅವಾಗಿಂದ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇರುವಂತದ್ದು. ಶ್ರೀಗಳನ್ನು ನೋಡ್ಬೇಕು, ಶ್ರೀಗಳ ಆಶೀರ್ವಾದ ಪಡೆದುಕೊಳ್ಬೇಕು ಎನ್ನುವಂತಹ ಹಂಬಲದಿಂದ ಬರ್ತಾ ಇದ್ದಾರೆ. ಆದ್ರೆ ಯಾರಿಗೂ ಕೂಡ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಯಾಕಂದ್ರೆ ಅಂಡರ್ ಟ್ರೀಟ್ಮೆಂಟ್ ಅಲ್ಲಿ ಇರೋದ್ರಿಂದ ಯಾರಿಗೂ ಕೂಡ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ನಿನ್ನೆ ಸಾಯಂಕಾಲ ಒಂದು ಅರ್ಧ ಗಂಟೆ ಓಕೆ ಮಂಜುನಾಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿ.